ಚನ್ನಪಟ್ಟಣ ಅನೈತಿಕ ಚಟುವಟಿಕೆಗಳ ತಾಣವಾಗಿರುವ ಪ್ರವಾಸಿ ಮಂದಿರ. ನಗರದ ಹೃದಯ ಭಾಗದಲ್ಲಿರುವ ಪ್ರವಾಸಿ ಮಂದಿರ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಎಂದು ಸ್ಟುಡಿಯೋ ಮಹೇಶ್ ಆರೋಪಿಸಿದ್ದಾರೆ. ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸಂಜೆಯಾದ ತಕ್ಷಣವೇ ಕೆಲ ಯುವ ಸಮುದಾಯ ಇದನ್ನು ಧೂಮಪಾನ ಮದ್ಯಪಾನ ಮಾಡುವ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಾರೆ ಎಂದಿರುವ ಮಹೇಶ್, ಈ ಪ್ರವಾಸಿ ಮಂದಿರಕ್ಕೆ ಜಿಲ್ಲೆಯ ಉನ್ನತ ದರ್ಜೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೇಟಿ ಮಾಡಿ ವಿಶ್ರಾಂತಿ ಪಡೆಯುತ್ತಾರೆ. ಇಂತಹ ಸ್ಥಳವೇ ಈ ರೀತಿಯ ಅನೈತಿಕ ಚಟುವಟಿಕೆಗಳ ತಾಣವಾದರೆ ಹೇಗೆ ಎಂದು ಪ್ರಶ್ನೆ ಮಾಡಿರುವ ಅವರು, ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ ಎಂದಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ಸಣ್ಣದೊಂದು ಸ್ಟುಡಿಯೋ ಇಟ್ಕೊಂಡಿದ್ದೀನಿ, ಫೋಟೋ ಸ್ಟುಡಿಯೋ. ನಮ್ಮ ಚನ್ನಪಟ್ಟಣದಲ್ಲಿ ಇರುವಂಥ ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿರುವಂಥ ಹೃದಯ ಭಾಗದಲ್ಲಿ ಇರುವಂಥದ್ದು ಅಂತ ಹೇಳುವಂಥ ಪ್ರವಾಸಿ ತಾಣ, ಪ್ರವಾಸಿ ಮಂದಿರ. ಈ ಜಾಗ ಅನೈತಿಕ ಸಂಬಂಧಗಳಿಗೆ ಒಂದು ಇದಾಗಿದೆ. ಇಲ್ಲಿ ಡ್ರಿಂಕ್ಸ್ ಮಾಡುವಂಥವ್ರು, ಬ್ಯಾಡ್ ವರ್ಕ್, ಇದಕ್ಕೆ ಚಟುವಟಿಕೆಗಳು ತುಂಬಾ ಇದಾಗಿದೆ. ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಯಾರು ಈಗ ಜನಪ್ರತಿನಿಧಿಗಳು ಮನಸ್ಸು ಮಾಡಿ ಇದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ದಯವಿಟ್ಟು ಕೇಳ್ಕೊತೀವಿ. ಯಾಕೆಂದರೆ ಈ ಹೃದಯ ಭಾಗದಲ್ಲಿರುವಂಥದ್ದು ಇದು ಚನ್ನಪಟ್ಟಣಕ್ಕೆ ಯಾರೇ ರಾಜಕೀಯದವರಾಗ್ಬೋದು, ಆಫೀಸರ್ಗಳಾಗ್ಬೋದು, ಇಲ್ಲಿ ಬಂದು ವಿಶ್ರಾಂತಿ ತಗೊಳ್ಳುವಂಥ ಈ ಪ್ರವಾಸಿ ಮಂದಿರ ಇದು ಇವತ್ತು ಅನೈತಿಕ ಚಟುವಟಿಕೆಗಳಿಗೆ ಇದಾಗಿದೆ. ದಯಮಾಡಿ ಜನಪ್ರತಿನಿಧಿಯವರು ಇದ್ರ ಕಡೆ ಗಮನ ಕೊಟ್ಟು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಾಗಿ ಕೇಳ್ಕೊಂತೀನಿ. ಪ್ರವಾಸಿ ಮಂದಿರಕ್ಕೆ ಸಂಬಂಧಿಸಿದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿತ್ತ ಸ್ಥಳ ಪರಿಶೀಲನೆ ನಡೆಸಿ ಇಂತಹ ಅನೈತಿಕ ಚಟುವಟಿಕೆಗಳ ಮೇಲೆ ಕಾನೂನಿನ ಚಾಟಿ ಬೀಸುವರೆ ಕಾದು ನೋಡಬೇಕಿದೆ. ಪಾನರಿಗೆ ಅಡ್ಡವಾಗಿದೆ. ಎಲ್ಲಿ ಬೇಕಲ್ಲಿ ಡ್ರಿಂಕ್ಸ್ ಮಾಡಿ ಬಾಟ್ಲ್ಗಳು ಮತ್ತು ಇದನ್ನೆಲ್ಲ ಬಿಸಾಕಿ ತುಂಬ ಗಲೀಜು ಮಾಡಿದ್ದಾರೆ, ತುಂಬಾ ಗಲೀಜು ಮಾಡಿದ್ದಾರೆ. ಇದನ್ನು ನೋಡಬಹುದು ನೀವು. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕಾಗಿ ಕೇಳ್ಕೊಂತೀವಿ. ಈ ಪ್ರವಾಸಿ ಮಂದಿರದಲ್ಲಿನ ಕೆಲ ಕಟ್ಟಡಗಳು ಶಿಥಿಲಗೊಂಡಿದ್ದು ಇನ್ನೇನು ಬೀಳುವ ಸ್ಥಿತಿ ತಲುಪಿವೆ. ಆದ್ದರಿಂದ ಅನಾಹುತಗಳು ಸಂಭವಿಸುವ ಮುನ್ನ ಸಂಬಂಧಿಸಿದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಳೆಯ ಕಟ್ಟಡಗಳನ್ನು ತೆರವುಗೊಳಿಸಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಮೂಲಕ ಈ ಬೊಂಬೆ ನಗರಿಯ ಪ್ರವಾಸಿ ಮಂದಿರಕ್ಕೆ ಹೈಟೆಕ್ ಸ್ಪರ್ಶ ನೀಡಬೇಕಿದೆ.